ನನ್ನ ಧಾರೆ ಮುಹೂರ್ತದ ಫೋಟೋಸು. ಇದಾದ್ಮೇಲೆ ನೆಕ್ಸ್ಟ್ ಬರೋದೆ ನಮ್ಮ ಮಾವ ಎಲ್ಲ ಫಂಕ್ಷನ್ನು ನನ್ನ ಫಂಕ್ಷನ್ಗಳೆಲ್ಲ ತುಂಬ ಚೆನ್ನಾಗೇ ಮಾಡಿರೋದು. ಫೋಟೋ ಚೆನ್ನಾಗಿದೆ. ಅಪ್ಪಾಜಿ ಇಲ್ಲ ಅಲ್ಲ, ಸೊ ಅಮ್ಮ ನಮ್ಮ ಮಮ್ಮಿ ಒಬ್ಬರೇ ತೊಳಿಬಾರ್ದು ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಹತ್ರ ತೊಳಿಸಿದ್ದು. ಮಡ್ಲು ತುಂಬ್ತಾರಲ್ಲ ಅದು ಇದು ತುಂಬ ಇದನ್ನು ತಗೊಂಡೋಗಿ ದಾರಿ ಆಗ್ತಾ ಇರುತ್ತಲ್ಲ, ದಾರದ ಮಂಟಪಕ್ಕೆ ಕಟ್ತಾರೆ. ನಮ್ಮನೆ ಕಡೆ ಎಲ್ಲ ಹೇಗೆ ಅಂದ್ರೆ ದೇವ್ರು ತಗೊಂಬಂದಾಗ ಗಂಡು ಹೆಣ್ಣು ಬಂದು ಪೂಜೆ ಮಾಡಬೇಕು. ನಮ್ಮ ಅತ್ತೆ ದೇವ್ರು ತರಬೇಕಾದ್ರೆ ಎಲ್ಲರೂ ಇರ್ತಾರೆ. ಹಾಯ್, ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇದು ನನ್ನ ಮುಹೂರ್ತದ ಫೋಟೋಸ್ ತೆಗಿಯೋಣ. ಫಸ್ಟ್ ಏನು ಬರುತ್ತೆ, ನಾವೇ ಇರ್ತೀವಿ, ಇನ್ಯಾರು ನೋಡ್ದಂಗೆ ಆಗ್ತಿದೆ ನೋಡಿ. ಅದಕ್ಕೆ ಹೌದಾ, ನೋಡಿ ವಿಡಿಯೋದಲ್ಲಿ ಬರಲ್ಲ, ಇವಾಗ ಬರಲ್ಲ ಅನ್ನಕ್ಕಾಗಲ್ಲ. ಅವನು ನಮ್ಮ ಅಣ್ಣ. ನಾವು ಮದ್ವೆ ಆಗಿದ್ದು ಬಿಡದಿಲಿ, ಸರೋಜಮ್ಮ ಚಿಕ್ಕತಿಮ್ಮಯ್ಯ, ಬಿಡದಿ ಕ್ರಾಸ್ ಅಲ್ಲಿ ಇರೋದು. ಇದು ಬೆಳಿಗ್ಗೆಗೆ ಎಲ್ಲ ದೇವ್ರು ತರ್ತಾರಲ್ಲ, ಫಸ್ಟ್ ದೇವ್ರು ತರ್ತಾರಲ್ಲ ಆ ಶಾಸ್ತ್ರ ಇದು. ಇದೆಲ್ಲ ಅದೇ ಶಾಸ್ತ್ರ. ಗಂಡು ಮತ್ತೆ ಹೆಣ್ಣಿನ ಮನೆಯವರು ಇಬ್ರು ಸೇರಿ ದೇವ್ರು ತಗೋಬರ್ಬೇಕು. ನಮ್ಮ ಮನೆಯವ್ರು ಜಾಸ್ತಿ ಕಾಣಿಸ್ತಾರೆ ಶಾಸ್ತ್ರ ಮಾಡ್ಬೇಕಾದ್ರೆ. ಎಲ್ಲಾರು ಇದ್ದಾರೆ. ಆಂಟಿ ಮನೆ ಜಾತ್ರೆ ನೋಡೋದಲ್ಲ, ನಮ್ಮಪ್ಪವ್ರು ಚಿಕ್ಕಪ್ಪ ಚಿಕ್ಕಮ್ಮ ಆಗ್ಬೇಕು. ಇವಾಗ ಎಲ್ಲಾರು ಇರ್ತಾರೆ, ಯಾಕೆಂದ್ರೆ ರಿಸೆಪ್ಷನ್ ಅಲ್ಲಿ ಲೇಟ್ ಆಗಿ ಬರ್ತಾ ಇರ್ತಾರೆ, ಫೋಟೋ ತೆಗಿಸ್ಕೊಂತಾರೆ, ಹೋಗ್ತಾರೆ. ಬಟ್ ಮಾರನೇ ಧಾರೆ ಟೈಮಲ್ಲಿ ತುಂಬಾ ಶಾಸ್ತ್ರಗಳಿರತ್ತಲ್ಲ, ಆ ಶಾಸ್ತ್ರಗಳನ್ನೆಲ್ಲ ಮಾಡ್ಲೇಬೇಕು. ನಮ್ಮ ಮತ್ತೆ ದೇವ್ರು ತರಬೇಕಾದ್ರೆ ಎಲ್ಲಾರು ಇರ್ತಾರೆ. ರಿಸೆಪ್ಷನ್ ಜಾಸ್ತಿ ದೂರದ ಸಂಬಂಧಿಗಳು ಬರ್ತಾರೆ, ಧಾರೆ ಟೈಮಲ್ಲಿ ಎಲ್ಲ ಹತ್ರ ಬಂದಿರ್ತಾರೆ. ಸೊ ಇವರೆಲ್ಲ ನಮ್ಮ ರಿಲೇಷನ್. ನಿಮ್ಗೆ ಇನ್ನೊಂದು ಮಹಾ ಪವಾಡ ಇಲ್ಲಿ ನೋಡಿ. ಅಶ್ವಿನಿ ಬಂದು ಅಶ್ವಿನಿನೇ ಹಿಂಗೂ ಇದ್ದಾಳೆ ಅನಿಸ್ತಿದೆ ಅಲ್ವಾ? ನೋಡಿ ಅದಕ್ಕೆ ವಿತೌಟ್ ಮೇಕಪ್ ಎಷ್ಟು ನ್ಯಾಚುರಲ್ ಹೆಂಗಿದೀನಿ ನೋಡಿ. ನನ್ನ ತಮ್ಮ ಹೊತ್ಕೊಂಡಿದ್ದ, ಮತ್ತೆ ನಮ್ಮ ಅಣ್ಣ ಅತ್ತಿಗೆ ಒರೆಸಿದ್ರು. ಇಲ್ಲಿ ಅಶ್ವಿನಿ ಮನೆಯಿಂದ ಅಶ್ವಿನಿ ಊರ್ಗು, ನಾನು ನಾಗೇಂದ್ರ ಇಬ್ರು ಹೊತ್ಕೊಂಡಿದ್ದೆ. ಇಲ್ಲಿ ನೋಡಿ ನನ್ನ ತಮ್ಮ. ಇವಳು ನೋಡಿ, ಇವಳು ಸಹನ, ಇವಾಗ ಮದ್ವೆ ಆಗಿದೆ. ಇವಾಗ ಆಂಟಿ ತೋರಿಸಿದ್ವಲ್ಲ ಅವ್ರ ಮಗಳು ನೋಡಿ. ನಮ್ಮ ಮಾವನಿಗೆ ಇದು ಏನ ಹಸೆ ಕಂಬನ, ಇದು ಏನೋ ಹೇಳ್ತಾರೆ, ಹಸೆ ಕಂಬ. ಇದನ್ನ ತಗೊಂಡೋಗಿ ದಾರಿ ಆಗ್ತಾ ಇರುತ್ತಲ್ಲ, ದಾರದ ಮಂಟಪಕ್ಕೆ ಕಟ್ತಾರೆ. ಕೆಲವು ಕಡೆ ಇರುತ್ತೋ ಇಲ್ವೋ, ನಮ್ಮನೆ ಕಡೆ ಎಲ್ಲ ಹೇಗೆ ಅಂದ್ರೆ ದೇವ್ರು ತಗೊಂಬಂದಾಗ ಗಂಡು ಹೆಣ್ಣು ಬಂದು ಪೂಜೆ ಮಾಡ್ಬೇಕು. ಮೇಕಪ್ ಅಲ್ಲೇ ಬಂದು ಎಲ್ರಿಗೂ ದೇವ್ರು ಯಾರು ಹೊತ್ತಿರ್ತಾರೆ ಅವ್ರಿಗೆಲ್ಲ ಪೂಜೆ ಮಾಡಿ ಕಾಲ್ಗೆ ನಮಸ್ಕಾರ ಮಾಡ್ಬೇಕು. ತಮ್ಮ ಇದು ಕಳ್ಸ ಹೊತ್ತಿರೋದು ಅದಕ್ಕೆ ಅವರ ಅತ್ತೆ ಮಗಳು ಲಕ್ಷ್ಮಕ್ಕ. ಎಲ್ಲ ನಮ್ಮ ಇವರು ದೊಡ್ಡಮ್ಮ, ನಮ್ಮ ಅಕ್ಕ. ಇದಕ್ಕ ಅಕ್ಕ ಅವೆಲ್ಲ ಮದ್ವೆ ಆಗೋಗಿದೆ ಇವಾಗ. ಅವಾಗೆಲ್ಲ ಕಾಲೇಜ್ ಹುಡುಗಿರು. ಛತ್ರ ನೋಡಿ, ಛತ್ರ ಇದು ಆಶಾ SKP ರಂಜಿತ್. ಇದು ಛತ್ರ. ಹೋದ್ರು ಮಾವ ಕಂಕಣ ಕಟ್ಟಬೇಕು ಗಂಡಿಗೆ, ಮತ್ತೆ ಅವರ ತಂಗಿ ಅಕ್ಕ ಅತ್ತೆ ಮಗ ಅನ್ಸುತ್ತೆ. ಗಂಡು ಹೆಣ್ಣಿಗೆ ಸೋದ್ರ ಮಾವದಿರು ಕಂಕಣ ಕಟ್ಟಿಸ್ತಾರೆ. ನನ್ನ ಮದ್ವೆಗೆ ಇವ್ರ ಅಣ್ಣ ಬಂದಿದ್ರು. ಹೌದಾ, ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ರು. ಅವಾಗ ಅವರು ಇದು ಗಂಡಿಗೆ ಫಸ್ಟ್ ಕಂಕಣ ಕಟ್ಟಿಸಿದ್ದು, ಆಮೇಲೆ ನನಗೆ ಬರ್ತಾರೆ ನೋಡಿ. ಇದೇನು ಮಾಡ್ತಾ ಇರೋದು, ಇಲ್ಲಿ ಕಂಕಣ ಕಟ್ಟಿಸಿದ್ಮೇಲೆ ಏನು ಎಳೆ ಬಿಟ್ಟು ಚೊಂಬಲೆಲ್ಲ ನೀರಿಟ್ಟು ಮಲ್ಲೆಶಾಸ್ತ್ರ ಅಂತ ಮಾಡ್ತಾರೆ. ನೋಡಿ ಇಲ್ಲಿ ಹಿಂಗಿಟ್ಟು ಹಿಂಗೆ ಮರದಲ್ಲಿ ಚೊಂಬೆಲ್ಲ ಇಟ್ಟಿರ್ತಾರೆ, ಎಳೆಯೆಲ್ಲ ಬಿಟ್ಟು ಶಾಸ್ತ್ರ ಮಾಡಿಸ್ತಾರೆ. ಒಟ್ಟಿನಲ್ಲಿ ಏನೋ ಇದು ಮಲ್ಲೆಶಾಸ್ತ್ರ ಅಂತ. ಇದು ಗಂಡಿಗೆ ಮಾಡಿದ್ರು. ಅದಾದ್ಮೇಲೆ ನೋಡಿ ನನಗೆ ನಮ್ಮ ಮಾಮ, ನಮ್ಮ ಕುಮಾರ ಮಾಮ ಮಾಡಿದ್ದೆ ನನಗೆ. ಸೋದ್ರ ಮಾವ ಇವರು, ಅದಕ್ಕೆ ಅವ್ರು ಮಾಡಿದ್ರು. ನಮ್ಮ ಮಾವ ಎಲ್ಲ ಕಂಕಣ ಕಟ್ಟಿದ್ದು ನಮ್ಮ ಮಾಮ, ಕಾಲುಂಗ್ರ ಹಾಕಿದ್ದು ನಮ್ಮ ಮಾಮ ಎಲ್ಲ ಇಲ್ಲ ಐತೆ. ಇಲ್ಲಿ ಕಾಲುಂಗ್ರ ಹಾಕಿಸ್ತಾ ಇರೋದು ಮಾಮ. ಧಾರೆ ಸೀರೆ ಅವಾಗ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ತುಂಬಾ ಚೆನ್ನಾಗಿತ್ತು ಧಾರೆ ಸೀರೆ ಅಲ್ಲ ಅಶ್ವಿನಿ? ಟ್ರೆಂಡಿಂಗ್ ಸ್ಯಾರಿ. ನಾನು ಅದಕ್ಕೇನೆ ಹೈಲೈಟ್ ಮಾಡಿಸಿದ್ದೀನಿ. ಇಲ್ಲಿ ಮಲ್ಲೆಶಾಸ್ತ್ರ ಮಾಡಿ ಮಾಮ ಏನೇನೋ ಶಾಸ್ತ್ರ ಮಾಡುತ್ತೋ ಅವಾಗ ಕಾಲಿಗೆ ನಮಸ್ಕಾರ ಮಾಡು ಅಂತ ಹೇಳಿದ್ದು. ಇಲ್ಲಿ ಇವ್ರಿಗೂ ಅದೇ ಸೇಮ್ ನಮ್ಮ ಅಣ್ಣಂಗೆ ಮಾಡಿದ್ರಲ್ಲ ಅದೇ ಶಾಸ್ತ್ರ ಇಲ್ಲೂ ಮಾಡ್ತೀವಿ. ನೋಡಿ ಶಾಸ್ತ್ರ ಯಾರಾದ್ರೂ ಒಂದು 5 ಜನ ಕೈಲಿ ಮಾಡಿಸ್ತಾರೆ. ಧಾರೆಗೆ ಇವ್ರು ಕೊಟ್ಟಿದ್ದು ಧಾರೆ ಸೀರೆನ ತಲೆ ಮೇಲೆ ಹೊತ್ಕೊಂಡು. ಇವರು ನಮ್ಮ ಕಡೆ ರಿಲೇಷನ್ಸ್, ನಮ್ಮೂರವರು, ಮಂಡ್ಯದವರು. ಏನೇನಾಗಬೇಕು ನಂಗೆ ನಿಜ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇವನ್ ಚಿಕ್ಕಪ್ಪ ಆಗಬೇಕು, ಇದೊಂದು ಗೊತ್ತು. ಕಾರ್ತಿ ಪಾಪ ಚಿಕ್ಕವನು, ಅದೇ ಚಿಕ್ಕಪ್ಪ ಆಗಬೇಕು. ಎಲ್ಲರೂ ಚಿಕ್ಕಪ್ಪ ಅಂತಾನೆ ಕರೆಯೋದು.
ನನ್ನ ತಮ್ಮ ಅವರೆಲ್ಲ ಬಂದವ್ರನ್ನೆಲ್ಲ ಪಾಪ ಫೋಟೋ ತೆಗೆಸಿ ಕಳಿಸ್ತಾ ಇದ್ನಲ್ಲ. ಮತ್ತು ಗಂಡು ಕರ್ಕೊಬಂದೆ, ಗಂಡು ಕಾಲು ತೊಳೆದು ನಮ್ಮ ದೊಡ್ಡಮ್ಮ ತೊಳೆದಿದ್ದು. ನಮ್ಮ ಅಪ್ಪಾಜಿ ಇದ್ದಾರಲ್ಲ ಅವ್ರ ಅಣ್ಣ ಅತ್ತಿಗೆ ಅಪ್ಪಾಜಿ ಇಲ್ಲ ಅಲ್ಲ, ಸೊ ಅಮ್ಮ ನಮ್ಮ ಮಮ್ಮಿ ಒಬ್ಬರೇ ತೊಳಿಬಾರ್ದು ಅಂದ್ಬಿಟ್ಟು ನಮ್ಮ ದೊಡ್ಡಮ್ಮ ಹತ್ರ ತೊಳೆಸಿದ್ದು. ರೂಟ್ ಗಡಿಗೆ ಜಾಸ್ತಿ ದುಡ್ಡು ಹಾಕಿಸ್ಕೊ ಅಂತ ಅಂದ್ಬಿಟ್ಟು ಹಾಕಿಸ್ಕೊ ಅಂತ ಬಿಡಬೇಡ ಅಂತ ಇದ್ರು. ಬಟ್ ನಮ್ಮ ಅಣ್ಣ ಹಾಕಿ ₹1 ಇದು ನೋಡಿ, ನಾವು ಗೊತ್ತಿಲ್ಲದೆ ಎಲ್ಲ ಒಂದು ಕಡೆ ಎಲ್ಲವರೆಲ್ಲ ಒಂದು ಕಡೆ ಇದ್ದೀರಿ. ನಮ್ಮ ಚಿಕ್ಕಮ್ಮ ಅಂದ್ರು ನಾವು ಎಲ್ಲ ಒಂದೇ ಥರ ಸೀರೆ ಹಾಕಿದಿರಿ. ಬ್ಲೂ ಅವರೆಲ್ಲ ಇಲ್ಲಿದ್ದಾರೆ. ಇದೆಲ್ಲ ನಮ್ಮ ಶೀಲಕ್ ಅವರಾ ಲಾಸ್ಟ್ ಲಕ್ಷ್ಮಕ್ಕ ತಂಗಿ. ಹಾರ ಹಿಡ್ಕೊಂಡು ನೋಡಿ, ಹೆಣ್ಣು ರೆಡಿಯಾಗಿದೆ. ಫೈನಲಿ ಇಲ್ಲಾಯಿತು ಮಾಂಗಲ್ಯ ಧಾರಣೆ. ಎಷ್ಟು ಶಾಸ್ತ್ರಗಳಿರುತ್ತೆ ಎಲ್ಲ ಅಶ್ವಿನಿಯಿಂದ ಇದ್ದಾಳೆ. ಎಷ್ಟು ಶಾಸ್ತ್ರ ಮಾಡಿ ಲಾಸ್ಟಲ್ಲಿ ಫೈನಲಿ ಇಲ್ಲಿ ಆಯಿತು ಮಾಂಗಲ್ಯ ಧಾರಣೆ ಆದಮೇಲೆ ನೆಕ್ಸ್ಟು ಹಾಲು ಬಿಡೋದು. ಇದೆಲ್ಲ ನೋಡಿ, ಇದೆಲ್ಲ ಹಾಲು ಬಿಡೋ ಶಾಸ್ತ್ರ. ಎಲ್ಲ ರಿಲೇಷನ್ಸು ಎಲ್ಲರೂ ಬಿಟ್ಟಿರ್ತಾರೆ. ಫುಲ್ ಅದೇ ಫೋಟೋ ಇರುತ್ತೆ. ಎಲ್ಲ ಸೇಮ್ ರಿಪೀಟೇ ಇರುತ್ತೆ. ರಿಸೆಪ್ಷನಲ್ಲಿ ಊರ ಕಡೆ ಅಂದರೆ ರಿಸೆಪ್ಷನ್ ಬಂದಿರೋರು ಮದುವೆಗೂ ಬಂದಿರ್ತಾರೆ, ಎಲ್ಲ ಇರುತ್ತೆ. ನಂದು ಇನ್ನೊಂದು ಹಳೆ ಫೋನಿಂದ ಅಶ್ವಿನಿ ಹಳೆ ಫೋನಲ್ಲಿ ನಮ್ಮ ಯಜಮಾನ್ರ ಹತ್ರ ಇದೆ. ಅದರಲ್ಲಿ ಬೀಗ್ರೂಟ ಫೋಟೋಸ್ ಇದೆ ಅಲ್ಲ ಅಶ್ವಿನಿ, ಸಿಕ್ಕಿದ್ರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀವಿ. ಇದೆಲ್ಲ ಸೇಮ್ ಎಲ್ಲ ದಾರೆದೆ. ಇದೆಲ್ಲ ನೋಡಿ, ಗಂಡು ಹೆಣ್ಣು ಜೋಡಿ ನೋಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೇಗೆ ಕಮೆಂಟ್ ಮಾಡಿದ್ರು ಮದುವೆ ಆಗಿದೆ, ಹೇಗೆ ಕಮೆಂಟ್ ಮಾಡಿದ್ರು ಮದುವೆ ಆಗಿದೆ. ನಮ್ಮ ಅದಕ್ಕೆ ಜಡೆ, ನಾನು ಸೇಮ್ ಜಡೆ ಹಾಕೊಂಡಿದ್ದು ಇರೋದಾ. ನಮ್ಮ ಬಿಂದು ಪಾಪ ನನ್ನ ಮದುವೆಗೆ ಹಿಂಗೆ ಓಡಾಡಬೇಕು ಅಂತ ಆಸೆ ಇತ್ತು. ಅವಳಿಗೆ ಅವಾಗ ಪಾಪು ಆಗಿ ಬಂದಿರಲಿಲ್ಲ. ಇಲ್ಲಿ ನೋಡಿ, ನನ್ನ ತಮ್ಮ ನಾವು ಸೀಮಂತಕ್ಕೂ ಬಂದಿರಲಿಲ್ಲ. ಎಂಗೇಜ್ಮೆಂಟಲ್ಲಿ ಬಂದಿರಲಿಲ್ಲ. ಅಪ್ಪ ಅಲ್ಲಿ ಹೋಗಪ್ಪ ಅನ್ಸುತ್ತೆ ಅವಳು. ಇಲ್ಲಿ ನೋಡಿ, ಅವ್ರ ಮಮ್ಮಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದ್ದಾರೆ. ಎಲ್ಲರೂ ಇರಲೇಬೇಕಲ್ಲ ಮಧ್ಯದಲ್ಲಿ. ಈ ಕನಕಾಂಬ್ರ ಹೂವು ಮುಡ್ಸೋದಿಕ್ಕೆ ಎಷ್ಟು ಜಗಳ ಆಯ್ತು ಗೊತ್ತಾ? ಪೇಟಕ್ಕೆ ಎಲ್ಲ ಕನಕಾಂಬ್ರ ಹೂವು ಮುಡ್ಸು ಅಂತ ನಾವ್ ಇಟ್ಕೊಂಡು, ಅಯ್ಯೋ ಬೇಡ ಆಂಟಿ, ಯಾಕಂಟಿ ಅಂದ್ರೆ ಗಂಡ್ಗೊಂದ್ ಕಳೆ ಬರುತ್ತೆ ಮುಡಿಸ್ತಾರೆ. ಪೇಟಕ್ಕೆ ಕನಕಾಂಬ್ರ ಹೂವು ಮುಡ್ಸೋವರೆಗೂ ಈಗಿನವ್ರು ಯಾರು ಮುಡಿಸ್ಕೊಳಲ್ಲ ಅನ್ಸುತ್ತೆ. ಮುಡಿಸ್ಕೊಳಲ್ವಾ? ನಾನು ಲಾಸ್ಟ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದು ನೋಡಿ. ಎಷ್ಟು ಡ್ರೆಸ್ ತಗೊಂಡಿದ್ದೆ ಅದಕ್ಕೆ, ಬೀಗ್ರೂಟಕ್ಕೆ, ಛತ್ರಕ್ಕೆ ಬರಕ್ಕೆ ಎಲ್ಲದಕ್ಕೂ. ಇದು ಛತ್ರದಿಂದ ವಾಪಸ್ ಹೋಗೋದಿಕ್ಕೆ ಅಂತ ತಗೊಂಡಿದ್ದ ಡ್ರೆಸ್. ಸೊ ಇದೊಂದು ಹಾಕೊಂಡಿದ್ದೀನಿ. ಆದ್ಮೇಲೆ ನೋಡಿ, ನಮ್ಮ ನಾಗೇಂದ್ರ ಇಲ್ಲಿ ಫೈನಲಿ ಪಂಚೆ ಶರ್ಟ್ ಮದ್ವೆ ಗಂಡ ತರ. ಈ ಫೋಟೋ ಮಾಡಿಸ್ಬೇಕು ಅದಕ್ಕೆ ಎಲ್ಲ ಇದೀವಿ. ಅಜ್ಜಿ ಇದೇ ತರ ಸೀರೆಗಳು ಉಡೋದು, ಸಣ್ಣದು ದೊಡ್ಡ ಬಾರ್ಡರ್ ಸೀರೆ ಎಲ್ಲ ಉಡಲ್ಲ. ಮದ್ವೆ ಎಲ್ಲ ಆದ್ಮೇಲೆ ನಿಲ್ಸಿ ಫೋಟೋ ತೆಗಿಸ್ತಾರಲ್ಲ ಅದೇ ನೋಡಿ. ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ. ಇಲ್ಲಿ ನೋಡಿ, ಸುನಿ ಹೀರೋ. ಸುನಿ ಅವಾಗ ಹೀರೋನೇ, ಅಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ವಾ. ಇದು ಇವಾಗ ದೊಡ್ಡ ಪಾಪು ಆಗಿದೆ. ಇಲ್ಲಿ ನೋಡಿ, ನಕ್ಷತ್ರ ತೋರಿಸ್ತಾವ್ರೆ. ಅರುಂಧತಿ ನಕ್ಷತ್ರ ಇದು. ನಕ್ಷತ್ರ ಇದು ತೋರಿಸ್ತಾರೆ. ಪೂಜೆ ಮಾಡಿದ್ದು ಅರುಂಧತಿ ನಕ್ಷತ್ರ. ಆಮೇಲೆ ಇದು ಅರುಂಧತಿ ನಕ್ಷತ್ರ ತೋರಿಸಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗೇ ಮಾಡಿದ್ದು. ಈ ಮಾಮ ತೀರ್ಕೊಂಡಿದ್ದಾರೆ. ಇವರು ಅಣ್ಣ ಅಂದರೆ ಅಜ್ಜಿ ಇದಾರಲ್ಲ, ಅಜ್ಜಿ ಅಕ್ಕನ ಮಗ ಇವರು. ಪಾಪ ಇವರು ನನ್ನ ಸೀಮಂತ ಲಾಸ್ಟು ಅನಿಸುತ್ತೆ. ಸೀಮಂತದಲ್ಲಿ ಬಂದಿದ್ದು ಲಾಸ್ಟು. ಅದಾದಮೇಲೆ ಪಾಪ ಹುಷಾರಿರಲಿಲ್ಲ, ತೀರ್ಕೊಂಡ್ರು. ಅವನ ಅಣ್ಣ ಸೂಟೇ ಬೇಕು, ಅವನಿಗೆ ಏನೇನು ಬೇಕು ಎಲ್ಲ ತೆಗೆಸ್ಕೊಂಡ. ನಮ್ಮ ಅತ್ತಿಗೆ, ಇವರು ನಮ್ಮ ಅಕ್ಕ ಮಗ. ಅಂದರೆ ತುಂಬ ಫೋಟೋಸ್ ಇತ್ತು, ಬಟ್ ನಾವು ಸೆಲೆಕ್ಟೆಡ್ ಫೋಟೋಸ್ಗಳನ್ನ ಮಾತ್ರ, ಅಂದರೆ ಎಲ್ಲ ಒಂದೊಂದು ಸಾಕು ಕಾಪಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಲಾಸ್ಟಲ್ಲಿ ಇದು ಹೊಸ್ಕೆ ಹಾಕ್ತಾರಲ್ಲ, ಇವಳು ನನ್ನ ಫ್ರೆಂಡು ದಿವ್ಯಾ. ಎಲ್ಲ ಆದಮೇಲೆ ಬಂದಳು. ನನ್ನ ಸ್ಕೂಲ್ ಫ್ರೆಂಡ್ಸ್ ಯಾರೂ ಸರಿಯಾಗಿ ಬಂದಿಲ್ಲ. ಅಂದರೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ನಲ್ಲ ಅಲ್ಲಿ, ಅವ್ರು ಯಾರು ಪಾಪ ಎಲ್ಲರಿಗೂ ವರ್ಕಿಂಗ್ ಡೇಸಲ್ಲಿ ಥರ್ಸ್ಡೇ ಮದುವೆ ಆಗಿದ್ದು. ಪಾಪ ಇವಳಿಗೆ ಆಲ್ರೆಡಿ ಮದುವೆ ಆಗಿತ್ತು, ಬೆಂಗಳೂರಿಂದ ಬಂದಿದ್ಲು ಇವಳು. ಇದು ಹೊಸ್ಕೆ ಹಾಕೋ ಶಾಸ್ತ್ರ. ಇದೆಲ್ಲ ಹೊಸ್ಕೆ, ಆಮೇಲೆ ಮದುವೆ ಆದಮೇಲೆ ಹೊಸ್ಕೆ ಹಾಕ್ತಾರಲ್ಲ ಆ ಶಾಸ್ತ್ರ ಇತ್ತು. ಊಟಕ್ಕೆ ಕೂತಿದ್ದಾರೆ ನೋಡಿ.
ಎಲ್ಲಿ ಕೂತಿದ್ದೀವಿ ಅಶ್ವಿನಿ? ಲಾಸ್ಟಲ್ಲಿ ಮುಗಿಸಿ ಪಾಪ ಮಾತ್ರ ನೋಡಿ ಹಿಂಗೆ ತಿನ್ನಿಸ್ಬೇಕು ಅಂತಾರೆ ಫೋಟೋಗ್ರಾಫರು. ಹಿಂಗೆ ಅನ್ನೋಕ್ಕಾಗಲ್ಲ ಅಲ್ಲ ಅದಕ್ಕೆ. ಲಾಸ್ಟಲ್ಲೆಲ್ಲ ದೇವರೆಲ್ಲ ಬಿಟ್ಟು ಬಂದು ಊಟ ಮಾಡಿದ್ದು. ಅಲ್ಲಿವರೆಗೂ ಊಟ ಏನೂ ಕೊಡಲ್ಲ ಅಲ್ಲ ಅಲ್ವಾ ಅಶ್ವಿನಿ? ಈ ಫೋಟೋ ಚೆನ್ನಾಗಿದೆ. ಫೋಟೋ ಚೆನ್ನಾಗಿದೆ. ಇನ್ನೊಂದ್ಸಲ ಮದುವೆ ಆಗೋ ಅವಕಾಶ ನಮ್ಮ ಯಜಮಾನ್ರ ಜೊತೆ 60ನೇ ವರ್ಷ 50ಕ್ಕಲ್ಲ 60ಕ್ಕೆ ಅನ್ಸುತ್ತೆ ಸಿಗಲಿ. ಅವಾಗ ಇನ್ನೂ ಚೆನ್ನಾಗಿ ರೆಡಿಯಾಗಿ ಚೆನ್ನಾಗಿ ಮದುವೆ ಮಾಡ್ಬೋದು. ನೋಡಿ ಇದು ನನ್ನ ಧಾರೆ ಮುಹೂರ್ತದ ಫೋಟೋಸು. ಇದಾದ್ಮೇಲೆ ನೆಕ್ಸ್ಟ್ ಬರೋದೆ ಪಾಪ ಈ ಆಲ್ಬಮ್ ಮಾಡಿಕೊಟ್ಟಿದ್ದೇ ಹೆಚ್ಚವನು. ಆಲ್ಬಮ್ ಕೊಡ್ತಿದ್ದಂಗ್ಲೇ ಕೊರೋನಾ ಟೈಮ್ ಇತ್ತಾ ಸತ್ತೋಗ್ಬಿಟ್ಟ ಪಾಪ. ಇದನ್ನು ಕೊಟ್ಟ ಮೇಲೆ ಬರ್ತಡೇ ಫೋಟೋಸ್ ತೆಗ್ದ ಅಷ್ಟರಲ್ಲಿ ಪಾಪ ಕೊರೋನಾ ಇತ್ತಲ್ವಾ, ತೀರ್ಕೊಂಡ ಅಯ್ಯಪ್ಪ. ಬರ್ತಡೇ ಫೋಟೋಸು ಸ್ವಲ್ಪ ಇರ್ಬೋದು ಫೋಟೋ ಇದೆ ಫೋನಲ್ಲಿ, ಅದನ್ನು ತೋರಿಸ್ತೀವಿ. ಅಟ್ಯಾಚ್ ಮಾಡ್ತೀನಿ ನೋಡಿ. ಯಾವಾಗ ಮದುವೆಗಿಂತ ಇನ್ನೂ ಡುಮ್ಗೆ ಚೆನ್ನಾಗಿದ್ದೀನಿ ಅಲ್ಲ ಅಶ್ವಿನಿ? ಇದು ಸೀಮಂತ, ಇದು ಮೋಹಿತಾ ಸೀಮಂತ, ಅದು ಬುದ್ಧನ ಸೀಮಂತ. ಅದು ಅದು ಆಲ್ಬಮ್ ಎಲ್ಲ ಏನು ಮಾಡಿಸ್ಕೊಂಡಿಲ್ಲ, ಏಂತಿಗೆ ಬೇಡ ಅಂದ್ಬಿಟ್ಟು ನಾವೇ ಫೋನಲ್ಲೇ ತೊಗೊಂಡಿದ್ವಿ. ಬಟ್ ಬುದ್ಧನ ಸೀಮಂತನೂ ಇದೇ ಥರನೇ ಮಾಡ್ಕೊಂಡಿದ್ದು ಅಲ್ವಾ ಅಶ್ವಿನಿ? ಇದು ನಮ್ಮ ಮಮ್ಮಿ ತಗೊಬಂದಿದ್ದು ಸೀರೆ ತವ್ರ ಮನೆಯಿಂದ. ತುಂಬ ಸೀರೆಗಳು ಇದೆಲ್ಲ ಬಂತು. ಲಾಸ್ಟಲ್ಲಿ ಐತೆ ಫೋಟೋಸ್. ಇವರೇ ನಮ್ಮದಕ್ಕೆ ಇದು ಮಡ್ಲು ತುಂಬ್ತಾರಲ್ಲ ಅದು. ಇದು ತುಂಬ ಸಾಮಾನುಗಳು ನಮ್ಮ ಯಜಮಾನ್ರು ನನಗೆ ಅಂತ ಆರ್ಡ್ರ್ ಕೊಟ್ಟು ಜಾಂಗೀರು, ಮೈಸೂರು ಪಾಕ್ ಏನೇನೋ ಮಾಡಿಸಿದ್ರಲ್ಲ ಅಶ್ವಿನಿ. 3 ಥರ ಸ್ವೀಟು ಬೇಕ್ರಿಲಿ ಆರ್ಡ್ರ್ ಕೊಟ್ಟು ತಟ್ಟೆ ತುಂಬಿಸಿದ್ದು. ನಮ್ಮ ಮಾವ ಎಲ್ಲ ಫಂಕ್ಷನ್ ತುಂಬ ಮದ್ವೆಲ್ ನೋಡಿರೋರೇ ಇರ್ತಾರೆ. ಹೌದೌದೌದು ಎಲ್ಲ ಕನ್ಫ್ಯೂಸ್ ಆಗೋದು. ನಮ್ಮ ಮಾವ ಎಲ್ಲ ಫಂಕ್ಷನ್ನು ನನ್ನ ಫಂಕ್ಷನ್ಗಳನ್ನೆಲ್ಲ ತುಂಬ ಚೆನ್ನಾಗೇ ಮಾಡಿರೋದು ಅಲ್ವಾ ಅಶ್ವಿನಿ? ಅವಾಗೆಲ್ಲ ಮೇಕಪ್ ಎಲ್ಲ ಏನೂ ಇಲ್ಲ, ನಾರ್ಮಲಾಗಿ ಅಷ್ಟೇ ರೆಡಿಯಾಗಿದ್ದು. ಅಶ್ವಿನಿ ಹೇರ್ ಸ್ಟೈಲ್ ಮಾಡಿದ್ದು. ನೀನೇ ಮಾಡಿದ್ದು. ಜಡೆ ಈ ಸೆಟ್ಟಂದು ಜಡೆ ಇತ್ತಲ್ಲ ಅದು ಹಾಕಿದ್ದು. ನಾನು ಸೀಮಂತಲ್ಲೂ ಅದೇ ಜಡೆ ಹಾಕ್ಕೊಂಡಿದ್ದೆ. ನೋಡಿ ನಮ್ಮ ಯಜಮಾನ್ರು. ಮತ್ತೆ ನೋಡಿ ಊರಿಂದ ಒಂದು ಟಿ ಟಿ ಗಾಡಿ ಮಾಡ್ಕೊಂಡು ಬಂದಿದ್ರು ನಮ್ಮ ತಮ್ಮ. ಒಂದು ಟಿ ಟಿ ಗಾಡೀಲಿ ಒಂದು 15-20 ಜನ ಊರಿಂದನೇ ಬಂದಿದ್ರು ಕಾರಲ್ಲಿ ಎಲ್ಲ. ನೋಡಿ ಇವರೆಲ್ಲ ಊರಿಂದ ಹಿಂದಿನ ದಿನನೇ ಬಂದಿದ್ರು. ನಮ್ಮ ಮಾವನ ತಮ್ಮ, ಅವ್ರ ಹೆಂಡ್ತಿದಿರು, ಮಕ್ಕಳು, ಅಜ್ಜಿ ಎಲ್ಲರೂ ಹಿಂದಿನ ದಿನನೇ ಬಂದಿದ್ರು. ನೋಡಿ ಇದೇ ಲಾಸ್ಟ್ ನಮ್ಮ ಲಕ್ಷ್ಮಕ್ಕ ಮಾವ. ಇದು ನಮ್ಮ ಮಾಮ ಪಾಪ ಇದೇ ಲಾಸ್ಟ್ ಫಂಕ್ಷನ್. ಅತ್ತಿಗೆ ಆಲ್ಮೋಸ್ಟ್ ಅಲ್ಲೂ ಮದುವೆಲಿ ಎಲ್ಲಿ ಯಾರ್ಯಾರು ನೋಡಿರ್ತೀರ ಅವ್ರವರೇ ಇರ್ತಾರೆ ನೋಡಿ. ನಮ್ಮ ದೊಡ್ಡಮ್ಮ, ಅತ್ತಿಗೆ ಅಲ್ವಾ ಅಶ್ವಿನಿ? ಇದು ಶಾಸ್ತ್ರ ಮಾಡಿ ನಮ್ಮತ್ತೆ ನಮ್ಮ ಮಾವದಿರು ನೋಡಿ. ಇವರು ದೊಡ್ಡವರು, ಇವರು 3ನೇವರು, 2ನೇವರು ಇಲ್ಲಿ ಇರ್ತಾರೆ. ಎಲ್ಲರಿಗಿಂತ ಇಲ್ಲಿ ಇವರು 3 ಜನ ಓರೋರ್ಗಿತ್ತೀರು. ಮಾಮನ ಹೆಂಡ್ತಿದ್ದೀರು. ನಮ್ಮ ದೊಡ್ಡತ್ತೆ ಎಲ್ಲೂ ಓಡಾಡಲ್ಲ, ಬರಲ್ಲ. ನಮ್ಮ ಮಮ್ಮಿ ನೋಡಿ ಇವರ್ಗ್ರಿ ಹೆಂಗೆ ನಮ್ಮ ಮಮ್ಮಿ. ಇದು ಮಮ್ಮಿ ಅಜ್ಜಿ ತಂಗಿ ಅಕ್ಕನ ಮಕ್ಕಳ ಏನೋ ಇವರೆಲ್ಲ ಒಂದೇ ಊರಿಗೆ ಕೊಟ್ಟಿರೋದು, ನಮ್ಮ ಊರಿಗೇನೆ. ನಮ್ಮ ದೊಡ್ಡಮ್ಮ ಅವರು ಪಾಪ ವಯಸ್ಸಾಗೈತೆ ನೋಡಿ. ನಮ್ಮ ಮಾಮ ಇವರು ಆಂಟಿ, ಮಾವನ ರಿಲೇಷನ್ಸ್ ನೋಡಿ. ನಮ್ಮ ಅತ್ತಿಗೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ ಊರ ಕಡೆ ಇರೋರು ನೋಡಿ. ಇದು ನಮ್ಮ ಅಜ್ಜಿ, ನಮ್ಮ ಅತ್ತೆ ಅಮ್ಮ, ಇದು ನನ್ನ ತಮ್ಮ ಹೇಳಿ. ನಮ್ಮ ಲಾಸ್ಟ್ ಮಾಮ ಇವರು ಅಷ್ಟೇ ನೋಡಿ. ಮದ್ವೆಲಿ ನೋಡಿದ್ರಲ್ಲ ಅಂಕಲ್ಲು ಇವರು ನೋಡಿ. ಇವರು ಚಿಕ್ಕಪ್ಪ ನೋಡಿ. ಅತ್ತಿಗೆ ಅಂತಾನೆ ಕರೆಯೋದು ನನ್ನನ್ನು ಎಲ್ಲರೂ ಊರ ಕಡೆ ಎಲ್ಲರೂ ನನ್ನನ್ನು ಅತ್ತಿಗೆ ಅಂತಾನೆ ಕರೆಯೋದು. ಅವ್ರು ಎಷ್ಟೇ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಬಟ್ ನಮ್ಮ ಯಜಮಾನ್ರು ಅಣ್ಣ ಅಂತಾರೆ, ಮಾವನ ದೊಡ್ಡಮ್ಮ ಅಂತಾರೆ. ನನ್ನನ್ನು ಅತ್ತಿಗೆ ಅಂತಾನೆ ಕರೆಯೋದು ಎಲ್ಲರೂ.
ನೋಡಿ ಮಡ್ಲು ತುಂಬ್ತಾ ಇದ್ದಾರೆ ದೊಡ್ಡಮ್ಮ, ಲಾಸ್ಟ್ ಹೋಗ್ಬೇಕಾದ್ರೆ. ಮಡ್ಲು ತುಂಬಿಸ್ತಾರೆ. ಇದು ಲಾಸ್ಟಲ್ಲಿ ಒಂದು ಗ್ಯಾಂಗು. ನಿಜವಾಗ್ಲೂ ಈ ಫಂಕ್ಷನ್ ಮಾಡಿರೋ ಜಾಗದಲ್ಲಿ ಅದೆಷ್ಟು ಫಂಕ್ಷನ್ಗಳು ಆಗ್ಬಿಟ್ಟಿದೆ ನಿಜ. ಅಂದ್ರೆ ಆ, ನನ್ನ ಮದ್ವೆ ಸ್ಟಾರ್ಟಿಂಗ್ ನನ್ನ ಮದುವೆಯಿಂದ ಸ್ಟಾರ್ಟ್ ಆಗಿ ಮನೆ ನೋಡೋ ಶಾಸ್ತ್ರ, ದೀಪಶಾಸ್ತ್ರದಿಂದ ಹಿಡಿದು ದೀಪಶಾಸ್ತ್ರ, ಮತ್ತು ಮದುವೆ ಆಯಿತು. ಮದುವೆ ಆದಮೇಲೆ ನೆರ್ವಿ ಎಲ್ಲ ಅಲ್ಲಾಗಿದ್ದು. ಅದಾದಮೇಲೆ ಮತ್ತೆ ಮಾಡಿದ್ದು ಸೀಮಂತ ಆದಮೇಲೆ ಬರ್ತಡೇಗಳು, ನನ್ನ ಮಗಳದು ನಾಮಕರಣ, ಬರ್ತಡೇ, 2 ಸೀಮಂತ ಆಯಿತು, 2 ನಾಮಕರಣ ಆಯಿತು, ಬರ್ತಡೇ ಆಯಿತು, ಮದ್ವೆ ಆಯ್ತು. ಎಲ್ಲ ಆಯಿತು. ನಾವು ಇದ್ದಿದ್ದ ಮನೆ ಏನಂತ ಅಷ್ಟು ಬ್ಯಾಡ್ ಮೆಮೊರೀಸ್ ಏನೆಲ್ಲ ಒಳ್ಳೆ ನೆನಪುಗಳೇ ಇರೋದು. ಬಟ್ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಆಗಿ ನಾವು ಆ ಮನೆ ಖಾಲಿ ಮಾಡಬೇಕಾಗಿದ್ದು ಬಂತು. ಸೊ ಏನು ಮಾಡೋಕ್ಕಾಗಲ್ಲ. ನಮಗೆ ಎಷ್ಟೆಷ್ಟು ಯಾವ ಮನೇಲಿ ಎಷ್ಟೆಷ್ಟು ದಿನ ಋಣ ಇರುತ್ತೆ ಅಷ್ಟಾಗೋದು. ಅಶ್ವಿನಿ ಮದುವೆ ಆಯಿತು, ತುಂಬಾ ಮದ್ವೆಗಳು. ಹೌದು, ಅಶ್ವಿನಿ ಮದುವೆ ಆಯಿತು, ನಾಗೇಂದ್ರ ಮದುವೆ ಆಯಿತು, ಎಲ್ಲರ ಮದುವೆನೂ ಅದೇ ಮನೇಲಾಗಿದ್ದೆ. ಒಳ್ಳೇದಾಗಿದೆ, ಏನಿಲ್ಲ. ಈ ಮನೆಗೂ ಬಂದಿದ್ದೀವಿ, ಈ ಮನೇಲೂ ತುಂಬ ಒಳ್ಳೇದಾಗಲಿ ಅಂತ ದೇವ್ರನ್ನ ಅಷ್ಟೇ ಕೇಳ್ಕೊಳ್ಳೋದು. ಲಾಸ್ಟಲ್ಲಿ ಮಡ್ಲ ಕಟ್ಟಿರೋದು ನೋಡಿ. ನಮ್ಮ ಅಣ್ಣ ಮಗ ಇವನು ಎಷ್ಟು ಇವಾಗಲೇ ಎಷ್ಟು ಉದ್ದವನೇ ನೋಡಿ. ಈ ಫೇಸ್ಗಳನ್ನೆಲ್ಲ ಮದುವೆ ಫೋಟೋದಲ್ಲಿ ನೋಡಿರ್ತೀರ ನೀವು. ಇಲ್ಲ, ಇವರು ಅಮ್ಮನ ಫ್ರೆಂಡ್ಸು. ಇವರೆಲ್ಲ ಅತ್ತೆ. ಇವ್ರು ನಮ್ಮ ಮಮ್ಮಿ, ಇವ್ರು ಓರ್ಗಿತ್ತಿ, ಇವ್ರ ತಮ್ಮನ ಹೆಂಡ್ತಿ, ಇವರೆಲ್ಲ ಅತ್ತೆ ಫ್ರೆಂಡ್ಸ್. ನನ್ನ ಫಂಕ್ಷನ್ಗೆ ಎಲ್ಲ ಬಂದಿರ್ತಾರೆ. ಲಾಸ್ಟಿಗೆ ಅಂಥ ಟೈಮಲ್ಲಿ ನೋಡಿ, ನನಗೆ ಈ ಟೈಮಲ್ಲೇ ಮೊಗ್ಗಿನ ಜಡೆ ಹಾಕೊಳಕ್ಕೆ ತುಂಬ ಇಷ್ಟ ಆಯಿತು. ಬಟ್ ಮೊಗ್ಗಿನ ಜಡೆ ಸಿಕ್ಕಿಲ್ಲ ಅಂತಲೇ ಏನೋ ಬಂದಿದ್ದು ರಂಜಿತ. ಇದು ಹಾರ ತಗೊಂಡು ನೋಡಿ. ಇದರಲ್ಲಿ ಮಲ್ಲಿಗೆ ಹೂವಿನ ಹಾರ ಹಾಕಿದ್ದೀನಿ. ಬುದ್ಧಂದ್ರಲ್ಲಿ ತವರೆ ಹೂವಿಂದೇನೋ ತಗೊಂಡು ನಮ್ಮ ಯಜಮಾನ್ರು ಮಾರ್ಕೆಟ್ಗೆ ಹೋಗಿ ತೊಗೊಬಂದಿದ್ದು ಬೆಳಗಿನ ಜಾವನೇ ಹೋಗಿ ಅಷ್ಟೆ. ಅದಾದಮೇಲೆ ನೋಡಿ, ನಾನು ಮೋಹಿತ ಬಾಣ ಎಷ್ಟು ಪೇಜಸ್ ಖಾಲಿದೆ. ಮೋಹಿತ ಬಾಣಂತಿ. ಮೋಹಿತ ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ, ಸಖತ್. ಅವ್ರ ಅಪ್ಪನಿಗಿಂತ ಕಲ್ಲರ್ ಸಖತ್ತಿದ್ಲು. ಇದು ಎಂತಿಗೋ ಫೋಟೋಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಸಂಕ್ರಾಂತಿ ಹಬ್ಬ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಬೇಕಿತ್ತು ಅಂದ್ಬಿಟ್ಟು ಫೋಟೋ ಇದರಲ್ಲೇ ತೆಗೆಸಿ ಕೊಟ್ಟಿದ್ದು. ಸಂಕ್ರಾಂತಿ ಹಬ್ಬ ಇತ್ತು ಅವತ್ತು. ನಾನು ಈ ಸೀರೆ ಹಾಕ್ಕೊಂಡಿದ್ದೆ. ನನ್ನ ಮಗಳು ನೋಡಿ ಎಷ್ಟು ಕ್ಯೂಟಾಗಿದ್ದಾಳೆ, ಬಬ್ಲಿ ಗರ್ಲ್. ಈಗ ಪೋಲಿ ಕಳೆ ಇದ್ದಂಗೆ ಕಾಣಿಸುತ್ತೆ, ತೀಟೆ ಕಳೆ. ಲಾಶ್ವಿನಿ, ಇದು ಮೋಹಿತ ಸೀಮಂತದ ಫೋಟೋಸು. ನೆಕ್ಸ್ಟು ಬುದ್ಧನ ಸೀಮಂತದ್ದು ತುಂಬ ಚೆನ್ನಾಗಿ ಮಾಡಿರೋದು. ನಮ್ಮ ಮಾವ ನನಗೆ ಬೇಕು ಅಂತ ಅಂದ್ಬಿಟ್ಟು ಆವಾಗ ಈ ಸೀಮಂತಕ್ಕಿಂತ ಎಕ್ಸ್ಟ್ರಾ ಡಬಲ್ ಅಮೌಂಟ್ ಇರೋದು ಸೀರೆ ತೊಗೊಂಡಿದ್ದಲ್ಲ ನಾವು. ಅವಾಗ 14,000 ರೂಪಾಯಿ ಸೀರೆ ತೊಗೊಂಡಿದ್ದು. ಇದು 7,000ನ ಎಷ್ಟೋ ಕೊಟ್ಟಿದ್ವಿ ಈ ಸೀರೆಗೆ. ಮೈಸೂರು ಸಿಲ್ಕ್ ಬೇಕು ಅಂದಿದ್ದಕ್ಕೆ ಮೈಸೂರು ಸಿಲ್ಕ್ ತೊಗೊಂಡ್ಬಿಟ್ಟು ಕಾಸು ಕೊಟ್ಟಿತ್ತು ಮಾವ. ನಾನು ಬೇಡ ಅಂತ ಅಂದ್ಬಿಟ್ಟು, ನನಗೆ ಗೊತ್ತಲ್ಲ ಮುದ್ರಿದ ತಕ್ಷಣ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಹೋಗಿ 14,000 ರೂಪಾಯಿ ಸೀರೆ ತೊಗೊಬಂದಿದ್ದು. ಅವ್ನ ಸೀಮಂತದ ಫೋಟೋಸ್ ಸಿಕ್ಕಿದ್ರೆ ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀವಿ. ಯಾವ ಫೋಟೋಸ್ ಇಷ್ಟ ಆಯಿತು, ರಿಸೆಪ್ಷನ್ದ, ಧಾರೆದ ಮತ್ತು ಸೀಮಂತದ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.